ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೂಮೆಂಟ್ ಆಫ್ ಫೋರ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್ ಆಲ್ ದಿ ಫೋರ್ಸಸ್ ಅಬೌಟ್ ಪಾಯಿಂಟ್ ಎ. ಸೊ ಪಾಯಿಂಟ್ ಎ ಇದೆಯಲ್ಲ ಇಲ್ಲಿ, ಸೊ ಅದರ ರೆಸ್ಪೆಕ್ಟಿವ್ ಅಲ್ಲಿ ಉಳಿದಿರುವಂತಹ ಎಲ್ಲಾ ಮೂಮೆಂಟಮ್ ಅಂತಂದ್ರೆ ಎಲ್ಲಾ ಫೋರ್ಸ್ಗಳ ಮೂಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಸಮೇಷನ್ ಇಷ್ಟೇ ಸಿಂಪಲ್. ಸಮೇಷನ್ ಆಫ್ ಮೂಮೆಂಟ್ ಅಕ್ರಾಸ್ ಪಾಯಿಂಟ್ ಎ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಮೂಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕ್ಲಾಕ್ ವೈಸ್ ಇರುವಂತಹ ಫೋರ್ಸಸ್ ಗಳನ್ನ ಪಾಸಿಟಿವ್ ಅಂತ ತಗೊಂತ ಹೋಗ್ತೀವಿ, ಸರಿನಾ? ಕ್ಲಾಕ್ ವೈಸ್ ಇರುವಂತಹ ಫೋರ್ಸಸ್ ಗಳನ್ನ ಪಾಸಿಟಿವ್ ಆಗಿ ತಗೊಂಡ್ವಿ ಅಂತಂದ್ರೆ ಮೂಮೆಂಟಮ್ ಕೂಡ ನಮಗೆ ಕ್ಲಾಕ್ ವೈಸೇ ಬರ್ತಾ ಹೋಗುತ್ತೆ, ಸರಿನಾ? ಸೊ ಕ್ಲಾಕ್ ವೈಸ್ ಅಲ್ಲಿ ತಗೊಂತ ಹೋಗ್ತೀವಿ, ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್. ಇಷ್ಟು ನೆನಪಿರ್ಲಿ. ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂತಂದ್ರೆ, ಈ ಪಾಯಿಂಟ್ ಎ ಇದೆಯಲ್ಲ, ಸೊ ಈ ಪಾಯಿಂಟ್ ಎ ಕಡೆ ಬರ್ತಿರುವಂತ ಫೋರ್ಸಸ್ ಅಥವಾ ಪಾಯಿಂಟ್ ಎ ಇಂದ ದೂರ ಹೋಗ್ತಿರುವಂತ ಫೋರ್ಸಸ್ ಅವೆಲ್ಲಾದ್ರದ್ದು ವ್ಯಾಲ್ಯೂ 0 ಆಗಿರುತ್ತೆ. ಅವುಗಳನ್ನ ಯೂಸೇ ಮಾಡಬಾರ್ದು. ನೋಡಿ 16 ನ್ಯೂಟನ್ ಏನ್ ಮಾಡ್ತಾ ಇದೆ, ಎ ಕಡೆ ಬರ್ತಾ ಇದೆ ಅಲ್ವಾ, ಎ ಪಾಯಿಂಟ್ ಕಡೆ. ಸೊ ಈ 16 ನ್ಯೂಟನ್ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಬಿ ಇಂದ ಎಗೆ ಬರ್ತಾ ಇದೆ. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನ್ ಮಾಡುತ್ತೆ, ಎ ಅನ್ನೋ ಪೊಸಿಷನ್ಗೆ ಬರುತ್ತೆ 16 ನ್ಯೂಟನ್ ಫೋರ್ಸ್. ನಮ್ಗೆ ಮೂಮೆಂಟಮ್ ಅಂದ್ರೆ ಏನು? ಮೂಮೆಂಟಮ್ ಅಂತ ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಯಾವಾಗ ಈ 16 ನ್ಯೂಟನ್ ಫೋರ್ಸು ಈ ಒಂದು ಎ ಅನ್ನೋ ಜಾಗಕ್ಕೆ ಬರುತ್ತೆ, ಅವಾಗ ಡಿಸ್ಟೆನ್ಸ್ ಎಷ್ಟಾದಂಗಾಯ್ತು, 0. ಅದೇ ಒಂದು ಪೊಸಿಷನ್ ಅಲ್ಲಿ ಫೋರ್ಸ್ ಇದೆ ಅಂತಂದ್ರೆ ಫೋರ್ಸ್ ವ್ಯಾಲ್ಯೂ ಗೊತ್ತು, ದಟ್ ಈಸ್ 16 ನ್ಯೂಟನ್, ಬಟ್ ಡಿಸ್ಟೆನ್ಸ್ ಎಷ್ಟಾಯ್ತು, 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಅವಾಗ ಏನಾಗುತ್ತೆ, ಈ 16 ನ್ಯೂಟನ್ ವ್ಯಾಲ್ಯೂ 0 ಆಗುತ್ತೆ. ಇಷ್ಟೇ ಸಿಂಪಲ್. ಯಾವುದೇ ಒಂದು ಫೋರ್ಸು ಆ ಒಂದು ಪಾಯಿಂಟ್, ಯಾವುದು ಪಾಯಿಂಟ್ ಅನ್ನ ನಾವು ರೆಫರೆನ್ಸ್ ಆಗಿ ತಗೊಂಡಿರ್ತೀವಿ, ಆ ಒಂದು ಪಾಯಿಂಟ್ ಕಡೆ ಬರ್ತಾ ಇದ್ರೆ ಅಥವಾ ಆ ಒಂದು ಪಾಯಿಂಟ್ ಇಂದ ದೂರ ಹೋಗ್ತಾ ಇದ್ರೆ, ಒಟ್ನಲ್ಲಿ ಆ ಒಂದು ಪಾಯಿಂಟ್ ಟಚ್ ಆಗಿದ್ರು ಕೂಡ ಅದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ, 0. ನೋಡಿ ಇಲ್ಲಿ 50 ನ್ಯೂಟನ್ ಕೂಡ ಎ ಕಡೆನೆ ಬರ್ತಾ ಇದೆ. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಗ್ ಬರುತ್ತೆ, ಅವಾಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 0 ಆಗುತ್ತೆ. ಸೊ 0 ಆದಾಗ 50 ನ್ಯೂಟನ್ ಕೂಡ 0. ನೆಕ್ಸ್ಟ್ ಇಲ್ಲಿ ನೀವು 80 ನ್ಯೂಟನ್ ಅನ್ನ ನೋಡಿದ್ರೆ ಡಿ ಇಂದ ಅದು ಶುರುವಾಗಿ ಸಿಗೆ ಹೋಗ್ತಾ ಇದೆ. ಸೊ ಎಗೆ ಅದ್ರದ್ದು ಒಂಚೂರು ಕಾಂಟ್ಯಾಕ್ಟೇ ಇಲ್ಲ ಅಂತಂದ್ರೆ ಎ ಇಂದ ದೂರನೂ ಹೋಗ್ತಾ ಇಲ್ಲ, ಎ ಕಡೆಗೂ ಬರ್ತಾ ಇಲ್ಲ, ಅಂದ್ರೆ ಟಚ್ಚೇ ಇಲ್ಲ ಈ ಒಂದು 80 ನ್ಯೂಟನ್ಗೆ. ಸೊ ಅದು ಬಚಾವ್ ಆಯ್ತು. 70 ನ್ಯೂಟನ್ ಕೂಡ ಬಚಾವ್. ಯಾಕೆ? ಬಿ ಇಂದ ಶುರುವಾಗಿ ಸಿ ಕಡೆ ಬರ್ತಾ ಇದೆ, ಅದು ಎಗೆ ಒಂಚೂರು ಟಚ್ ಆಗಿಲ್ಲ ಅಂತಂದ್ರೆ ಎ ಇಂದ ದೂರ ಹೋಗೋದಾಗ್ಲಿ ಎ ಕಡೆ ಬರೋದಾಗ್ಲಿ ಅದೇನು ಮಾಡ್ತಾ ಇಲ್ಲ. ಸೊ ಈಗ ಈ 16 ನ್ಯೂಟನ್ ಮತ್ತೆ 50 ನ್ಯೂಟನ್ 0. ಇನ್ನು ಉಳಿದಿರುವಂತಹ ಈ ಎರಡು ಫೋರ್ಸ್ಗಳಿಗೆ ಮಾತ್ರ ನಾವು ಮೂಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮೂಮೆಂಟಮ್ ಅಂತ ಅಂದ್ರೇನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈಗ ನಾನು ಹೇಳಿದ್ದೀನಿ ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್ ತಂತೀನಿ ಅಂತ. ಫಸ್ಟ್ 70 ನ್ಯೂಟನ್ಗೆ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಎ ಅಲ್ಲಿ ನೀವು ತಂಬನ್ನ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಈ ಒಂದು ಬೆಳ್ಳನ್ನ ನೋಡಿ, ಯಾವ ಕಡೆ ಹೋಗ್ತಾ ಇದೆ ಫೋರ್ಸು ಆ ಕಡೆ ತಿರುಗಿಸ್ತಾ ಹೋಗಿ. 70 ನ್ಯೂಟನ್ ಏನ್ ಮಾಡ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಈ ತರ ಕೆಳಗಡೆ. ಸೊ ಇವಾಗ ಏನಾಯ್ತು, ಕ್ಲಾಕ್ ವೈಸ್ ರೊಟೇಟ್ ಆದಂಗೆ ಐತೆ. ನೋಡಿ ಇಲ್ಲಿ ಕ್ಲಾಕ್ ವೈಸ್ ಅಂದ್ರೇನು, 12 ಗಂಟೆ 1 ಗಂಟೆ 2 ಗಂಟೆ ಈ ತರ. ಬಲ್ಗಡೆ ಸೈಡ್, ಎಡಗಡೆ ಸೈಡ್ ಹೋದ್ರೆ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ನೀವು ಇಲ್ಲಿ ನೋಡಿದ್ರೆ ಎ ಇಂದ ನೀವು ಫಿಕ್ಸ್ ಪೊಸಿಷನ್ ಅನ್ನ ಮಾಡ್ಕೊಂಡ್ರೆ 70 ನ್ಯೂಟನ್ ಏನಾಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಅಂತ ಅಂದಾಗ ಏನಾಗ್ತಾ ಇದೆ ನೋಡಿ, ನನ್ನ ಕೈ ಯಾವ ರೀತಿ ತಿರುಗ್ತಾ ಇದೆ, ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಅಂತ ಅಂದಾಗ ನಾವು ಪ್ಲಸ್ ಇಂದ ತಗೋಬೇಕು, ಪ್ಲಸ್ 70. ಫೋರ್ಸ್ ಅನ್ನ ಬರದೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀಟಾಗಿ ನೋಡ್ಕೊಳ್ಳಿ, ಬಿ ಇಂದ ಸಿ ಮಧ್ಯೆ ಇರುವಂತ ಫೋರ್ಸ್ ಇದು ಯಾವುದು, 70 ನ್ಯೂಟನ್. ಬಿ ಇಂದ ಸಿ ಕಡೆ ಬರ್ತಾ ಇದೆ. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬಿ ಅಲ್ಲಿ ಇರುತ್ತಲ್ವಾ. ಸೊ ಏನಿಲ್ಲ, ಎ ಇಂದ ಬಿ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅನ್ನೇ ಬರೀರಿ. ದಟ್ ವಿಲ್ ಬಿ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಸರಿನಾ? ಎ ಇಂದ ಬಿ ಮಧ್ಯೆ ಇರುವಂತ ಡಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಾಗಿರುತ್ತೆ, ಅದೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ ಎ ಮತ್ತೆ 70 ನ್ಯೂಟನ್ ಮಧ್ಯ. ಯಾಕಂತಂದ್ರೆ ಒನ್ ಪಾಯಿಂಟ್ ಆಫ್ ಟೈಮು 70 ನ್ಯೂಟನ್ ಇಲ್ಲಿ ಈ ಒಂದು ಜಾಗದಲ್ಲಿ ಇರುತ್ತಾ. ಸೊ ಎ ಇಂದ ಬಿ ವರ್ಗು ಎಷ್ಟು ಡಿಸ್ಟೆನ್ಸ್ ಇದೆ, ಅದೇ ಅಲ್ವಾ ನಮಗೆ ಡಿಸ್ಟೆನ್ಸ್ ಆಗಿರುತ್ತೆ ಎ ಮತ್ತೆ 70 ನ್ಯೂಟನ್ ಮಧ್ಯ. ಅಷ್ಟೇ ಸಿಂಪಲ್. ಎಷ್ಟು? 5 ಮೀಟರ್. ಇದೊಂದು ಸ್ಕ್ವೇರ್ ಕೊಟ್ಟಿರುವಂತದ್ದು 5 ಮೀಟರ್ 5 ಮೀಟರ್ 5 ಮೀಟರ್ 5 ಮೀಟರ್ ಆ ತರ. ಸೊ 5 ಮೀಟರ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಇಂಟು 5. ಗೊತ್ತಾಯ್ತಾ ಯಾವ ರೀತಿ? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೆಕ್ಸ್ಟ್ 80 ನ್ಯೂಟನ್ ಇದೆ. ಸೊ 80 ನ್ಯೂಟನ್ ಏನಾಗ್ತಾ ಇದೆ ನೋಡಿ, ಇಲ್ಲಿ ತಂಬನ್ನ ಫಿಕ್ಸ್ ಮಾಡ್ಕೋಬೇಕು. ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಆ ಕಡೆ ತಿರುಗಿಸಿ, ಬಲ್ಗಡೆ ಹೋಗ್ತಾ ಇರೋದು. ಸೊ ನೋಡಿ ಈ ತರ ತಿರುಗಿಸಿದಾಗ ಏನಾಯ್ತು, ನನ್ನ ಕೈ ಈ ತರ ತಿರುಗ್ತಾ ಇದೆ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ನೋಡಿ ಆಂಟಿ ಕ್ಲಾಕ್ ವೈಸ್. ಸೊ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಅಂತಂದಾಗ ಏನ್ ಮಾಡ್ಬೇಕು, ಮೈನಸ್ ಇಂದ ತಗೋಬೇಕು. ಮೈನಸ್ ಫೋರ್ಸ್ ಎಷ್ಟಿದೆ, 80 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೋಡಿ ಡಿ ಇಂದ ಸಿ ಕಡೆಗೆ ಹೋದಂಗೆ ಆಗ್ತಾ ಇದೆ. ಸೊ ಇವಾಗ ಅಟ್ ಒನ್ ಪಾಯಿಂಟ್ ಆಫ್ ಟೈಮು ಡಿ ಅಲ್ಲಿ ಇರುತ್ತೆ ಅಲ್ವಾ. ಸೊ ಇವಾಗ ಎ ಇಂದ ಡಿ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಅದೇ ಡಿಸ್ಟೆನ್ಸ್ ಎ ಮತ್ತೆ 80 ನ್ಯೂಟನ್ ಮಧ್ಯೆ ಇರುತ್ತೆ. ಗೊತ್ತಾಯ್ತಾ? ಎ ಇಂದ ಡಿ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಅದೇ ಡಿಸ್ಟೆನ್ಸ್ ಎ ಮತ್ತೆ 80 ನ್ಯೂಟನ್ ಮಧ್ಯೆ ಇರುತ್ತೆ. ಸೊ ಎ ಇಂದ ಡಿಗೆ ಡಿಸ್ಟೆನ್ಸ್ ಎಷ್ಟು, 5 ಮೀಟರ್. ಯಾಕಂತಂದ್ರೆ ಸ್ಕ್ವೇರ್ ಕೊಟ್ಟಿರೋದು. ಸೊ ಇಂಟು 5. ಗೊತ್ತಾಯ್ತಾ? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. 70 ಇಂಟು 5 ಮೈನಸ್ 80 ಇಂಟು 5. 70 ಇಂಟು 5 ಮೈನಸ್ 80 ಇಂಟು 5.
ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ -50 ಎಸ್ ಐ ಯೂನಿಟ್ ಏನು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಅಂತಂದ್ರೆ ನ್ಯೂಟನ್, ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲಿ ಮೀಟರ್ ಅಂತ ಕೊಟ್ಟಿದ್ದಾರೆ 5 ಮೀಟರ್. ಸೊ ಮೀಟರ್ ಅಲ್ಲಿ ಎಸ್ ಐ ಯೂನಿಟ್ ಕೊಟ್ಟಿರೋದ್ರಿಂದ ಮೀಟರ್ ಅಂತಾನೆ ಬರೀಬೇಕು, ಗೊತ್ತಾಯ್ತಾ? -50 ನ್ಯೂಟನ್ ಮೀಟರ್. ಸೊ ಮೈನಸ್ ಅಂತ ಬಂದಿದೆ, ಅದನ್ನ ತೆಗೆಯೋದೇ ರೀತಿ ಸಿಂಪಲ್. ನಾವು ಕ್ಲಾಕ್ ವೈಸ್ ಇರೋದನ್ನ ಪಾಸಿಟಿವ್ ಅಂತ ತಗೊಂಡಿದ್ವಲ್ಲ, ಅವ್ರೇನಂತ ಹೇಳ್ತಾ ಇದ್ದಾರೆ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ಇಷ್ಟು ಬರೀರಿ ಅಷ್ಟೇ, 50 ನ್ಯೂಟನ್ ಮೀಟರ್ ಅಂತ ಬರೆದ್ಬಿಟ್ಟು ನೆಗೆಟಿವ್ ಇದೆಯಲ್ಲ ಅದನ್ನ ಆಂಟಿ ಕ್ಲಾಕ್ ವೈಸ್ ಅಂತ ಬರೀರಿ, ಸರಿನಾ? ಇಷ್ಟೇ ಸಿಂಪಲ್. ಏನಾದ್ರೂ ನೆಗೆಟಿವ್ ಬಂತು ಅಂತಂದ್ರೆ ಆ ನೆಗೆಟಿವ್ ತೆಗೆದಾಕ್ಬಿಟ್ಟು ಮಾಮೂಲಿ ಬರ್ದು ಈ ಬ್ರಾಕೆಟ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂತ ಬರೆದ್ರೆ ನಿಮಗೆ ಫೈನಲ್ ವ್ಯಾಲ್ಯೂ ಬಂತು. ಇಷ್ಟೇ ಸಿಂಪಲ್. ಸೊ ಮೂಮೆಂಟ್ ಆಫ್ ಫೋರ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋದ್ವಿ. ಇದೇ ತರ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.